ಕೀ ಗೊತ್ತಲ್ಲ, ಇದು ಆನ್ ಆ್ಯಂಡ್ ಆಫು. ಗಾಡಿ ಸ್ಟಾರ್ಟ್ ಆದರೆ ಲೈಟ್ ಆನ್ ಇರುತ್ತೆ, ಲೋ ಬೀಮು ಐ ಬೀಮ್. ಡೇ ಟೈಮಲ್ಲಿ ಲೋ ಬೀಮ್ ಹಾಕೊಳ್ಳಿ, ಇನ್ ಕೇಸ್ ಬೇಕಂದರೆ ಐ ಬೀಮ್ ಹಾಕೊಳ್ಳಿ. ಡೇ ಟೈಮಲ್ಲಿ ಇನ್ ಕೇಸ್ ಆಪೋಸಿಟ್ ಬಂದಾಗ ಏನಾದ್ರು ನೀವು ಐ ಬೀಮ್ ಹಾಕಬೇಕಂದ್ರೆ ಪಾಸಿಂಗ್ ಲೈಟ್ ಇದೆ, ಓಕೆನಾ. ಇಂಡಿಕೇಟರ್ಸು ಗೊತ್ತಾಗ್ತಿದೆ, ಬ್ರೇಕ್ ಲೈಟ್ ಬಂದು ನಾರ್ಮಲ್ ಆನ್ ಇರುತ್ತೆ. ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಇನ್ನೂ ಡಾರ್ಕ್ ಆಗುತ್ತೆ. ಬಂದು ನಿಮ್ಮದು ಆರ್ ಪಿ ಎಮ್ ಇತ್ತು. ಇದೇನಾದರೂ 9 ಮೇಲೆ ಪ್ರತಿ ಗೇರಲ್ಲಿ ಶಿಫ್ಟಿಂಗ್ ಮಾಡಿದ್ರೆ 9 ಮೇಲೆ ಕ್ರಾಸ್ ಆದರೆ ಶಿಫ್ಟ್ ಲೈಟ್ ಆನ್ ಆಗುತ್ತೆ. ಇದು ಬಂದು ಸ್ಪೀಡು, ಗಾಡಿ ಏನು ಮಾಡುತ್ತೋ ಸ್ಪೀಡ್ ತೋರಿಸುತ್ತೆ. ಇದು ಟೈಮಿಂಗ್ ಸೆಟ್ ಮಾಡಿದ್ದೀನಿ. ಓಡೋಮೀಟ್ರು ಇದೆಷ್ಟು ಓಡುತ್ತೋ ಅದು ಅಷ್ಟು ರೆಕಾರ್ಡ್ ಆಗುತ್ತೆ, ಅದನ್ನು ಜೀರೋ ಮಾಡೋಕ್ಕಾಗಲ್ಲ. ಮೋಡ್ ಚೇಂಜ್ ಮಾಡ್ಕೊಬೋದಲ್ಲ, ಟ್ರಿಪ್ 1 ಟ್ರಿಪ್ 2. ಇದು ನೀವು ಮೋಡ್ ಚೇಂಜ್ ಮಾಡಿದಾಗ ಇದನ್ನು ಜೀರೋ ಮಾಡಬೇಕು ಅಂದರೆ ಎಸ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಜೀರೋ ಆಗುತ್ತೆ. ಇದು ಬಂದು ಎ ಬಿ ಎಸ್. ಇದು ಬಂದು ನೀವು ಒಂದು 100 ಮೀಟರ್ ಹೋಗ್ತಿದ್ದಂಗೆ ಇದು ಆಫ್ ಆಗುತ್ತೆ. ಇದು ಆಫ್ ಆದರೆ ನಿಮಗೆ ಎ ಬಿ ಎಸ್ ಆನ್ ಇದೆ ಅಂತ ಅರ್ಥ. ಅದು ಬಿಟ್ಟು ಇದು ಬಂದು ನ್ಯೂಟ್ರಲ್ ಸಿಂಬಲು, ಇದು ಬಂದು ಇಂಡಿಕೇಟರ್ ಸಿಂಬಲು, ಇದು ಐ ಬೀಮ್ ಲೋ ಬೀಮ್ ಸಿಂಬಲು. ಅದು ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ. ಇದು ಬ್ಯಾಟ್ರಿ ಪ್ರಾಬ್ಲಮ್ ಆದರೆ, ಆಯಿಲ್ ಕಮ್ಮಿ ಆದರೆ, ಗಾಡಿ ಓವರ್ ಹೀಟ್ ಆದರೆ ಇದು ಟ್ಯಾಂಕ್ ಒಳಗಡೆ ಫ್ಯೂಲ್ ಇಂಜೆಕ್ಟರ್ ಬರುತ್ತೆ. ಅದೇನಾದರೂ ಪ್ರಾಬ್ಲಮ್ ಆದರೆ ಇದು ಗಾಡಿ ರನ್ನಿಂಗ್ ಆದಾಗ ಆನ್ ಆಗಿರುತ್ತೆ, ಓಕೆನಾ. ಈ ಮೇಲೆ ಒಂದು ಪಾಯಿಂಟ್ ಬ್ಲಿಂಕ್ ಆಗ್ತಿರುತ್ತಲ್ಲ, ಅವಾಗಲೇ ನೀವು ಫ್ಯೂಲ್ ರೀಫಿಲ್ ಮಾಡಿಸ್ಕೊಬೇಕು. ಇಲ್ಲ ಇದು ಮಿನಿಮಮ್ ಅಂದರೆ 2.7 3 ಲೀಟರ್ ಇರುತ್ತೆ. ಬ್ಲಿಂಕ್ ಆಗೋ ಟೈಮಲ್ಲಿ ಅಷ್ಟು ನೀವು ಮೇಂಟೈನ್ ಮಾಡಬೇಕಿಲ್ಲ ಅಂದರೆ ಫ್ಯೂಲ್ ಇಂಜೆಕ್ಟರ್ಗೆ ಕರೆಕ್ಟಾಗಿ ಫ್ಯೂಲ್ ಸಪ್ಲೈ ಆ ಲೆವೆಲ್ಗಿಂತ ಕಮ್ಮಿ ಆದರೆ ಫ್ಯೂಲ್ ಸಪ್ಲೈ ಆಗಲ್ಲ. ಅವಾಗ ಏನಾಗುತ್ತೆ, ಮೋಟರ್ ಪ್ರಾಬ್ಲಮ್ ಆಗುತ್ತೆ, ಫ್ಯೂಲ್ ಪಂಪ್ ಪ್ರಾಬ್ಲಮ್ ಆಗಿ ಫ್ಯೂಲ್ ಪಂಪ್ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದಕ್ಕೆ ಆನ್ ಆ್ಯಂಡ್ ಆಫ್ ಬರೋದು ಫ್ಯೂಲ್ ಇಂಜೆಕ್ಟರ್ ಅಂತ ಹೇಳಿ. ಗೇರ್ ಬಂದು 1 ಡೌನು 5 ಅಪ್, ಟೋಟಲ್ 5 ಗೇರ್ಸ್. 1 ಡೌನು 5 ಅಪ್, ಟೋಟಲ್ 6 ಗೇರ್ಸ್ ಬರುತ್ತೆ. ಏನು ಚೆಕ್ ಮಾಡಿಸ್ಕೊಳ್ಳಿ. ಫ್ರಂಟ್ 28, ಸೈಡ್ ಸ್ಟ್ಯಾಂಡಲ್ಲಿ ಫ್ರಂಟ್ 28, ಓಕೆ, ಬ್ಯಾಕ್ 32, ಬ್ಯಾಕ್ 32. ಸರ್ ಆಮೇಲೆ ಸೈಡ್ ಸ್ಟ್ಯಾಂಡಲ್ಲಿ ಸೆನ್ಸರ್ ಇರುತ್ತೆ. ಇನ್ ಕೇಸ್ ನೀವು ಗಾಡಿ ಗೇರಲ್ಲಿದ್ದು ಸೈಡ್ ಸ್ಟ್ಯಾಂಡ್ ಡೌನ್ ಇದ್ದರೆ ಗಾಡಿ ಸ್ಟಾರ್ಟೇ ಆಗಲ್ಲ. ಅಂದರೆ ನೀವು ನೋಡಿ ಫಸ್ಟ್ ಗೇರಲ್ಲಿದೆ, ಗಾಡಿ ಆಫ್ ಆಗುತ್ತೆ. ಸೈಡ್ ಸ್ಟ್ಯಾಂಡಲ್ಲಿ ಸೆನ್ಸರ್ ಇರುತ್ತೆ, ನೋಡ್ಕೊಂಡು. ಓಕೆ, ಇವೆಲ್ಲ ಫ್ಯೂಲ್ ಹಾಕ್ಸಬಹುದು. ಫುಲ್ ಟ್ಯಾಂಕ್ ಫುಲ್ಲು 30 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರೋದು. ಇವಾಗ 10 ಲೀಟರ್ ಮಾಡಿಸ್ಕೊಳ್ಳಿ ಸರ್. 1 ಲೀಟರ್ ಕಮ್ಮಿನೇ. ಓಕೆ, 1 ಲೀಟರ್ ಕಮ್ಮಿ 10 ಇಲ್ಲ 11 ಲೀಟರ್ ಫಿಲ್ ಮಾಡಿಸ್ಕೊಳ್ಳಿ. ಆ ಚೈನ್ ನೀಟಾಗಿ 500 ಚೈನ್ ಕ್ಲೀನರ್ ಬೇರೆ, ಚೈನ್ ಲೂಪ್ ಬೇರೆ ಎರಡು ಇರುತ್ತೆ. ಅದನ್ನು ನೀವು ಫಸ್ಟು ಚೈನ್ ಲೂಪ್ ಬಂದು ಚೈನ್ ಕ್ಲೀನರ್ ಇದನ್ನು ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಫಸ್ಟ್ ಹೊಡೆದು 2 ರೌಂಡ್ ಹೊಡೆದು ಅದಾದಮೇಲೆ ಒಂದು 10 ನಿಮಿಷ ಬಿಡಬೇಕು. ಅದನ್ನು ಆಮೇಲೆ ಮತ್ತೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಚೈನ್ನ ಆಮೇಲೆ ಚೈನ್ ಲೂಪ್ ಕೊಡಿಬೇಕು. ಆ ಥರ ಸರ್ವಿಸ್ ಆದಮೇಲೆ ಸರ್ವಿಸ್ ಇದನ್ನು ಹಾಕ್ಬಿಡ್ಬೋದು ಅಮೌಂಟು. ನಮ್ಮ ಹತ್ರ ನಾನು ಮಾಡ್ಕೊಳ್ತೀನಿ. ಚೈನ್ ಓವರ್ ಆಲಿಂಗ್ ಅಂತ ಹೇಳ್ತಾರೆ, ಅವಾಗ ಮಾಡಿಸ್ಕೊಳ್ಳಿ. ಓಕೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ. ಮಾಮೂಲಿ ಕ್ಲಾತ್. I ain't even playing, got a really bad habit. If it moves, gotta grab it. Fuse like a magnet, lose, won't have it till I'm doomed in a casket. I ain't playing, got a weird mind. If you work 8 hours, I'ma work 9. If the shit tastes sour, you should taste mine. I'ma stay in power for a long time. Get up, nah, I ain't a quitter. Toss me the ball, I'm a really big hitter. Big picture, I'm a straight killer. Rising the song to the highest bidder. Got juice, got gas, I'ma move fast. ಮಳೇಲಿ ನೋಡಿ ನಮ್ಮ ತಂಡರ್ ನಿಂತೈತೆ. ಮಳೆ ಜೋರು ಬರ್ತಾಯಿದೆ ಇವತ್ತು ಪೂಜೆ ಮಾಡಿಸುವಾಗ. ಏನು ಗುರು ಮಾಡೋದು.